ಕ್ರೈಸ್ತಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತೀನಿ ಪ್ರಿಯರೇ. ಬನ್ನಿ ದೇವರ ವಾಕ್ಯನ ಓದಿಕೊಳ್ಳೋಣ. ಕೀರ್ತನೆಗಳು 119ನೇ ಅಧ್ಯಾಯ 1ನೇ ವಚನ. ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆಯುವವರು ಧನ್ಯರು. ಪ್ರಿಯರೇ, ದೇವರ ವಾಕ್ಯವನ್ನ ಅನುಸರಿಸಿ ಅದರ ಪ್ರಕಾರ ನಡೆಯುವವರು ಧನ್ಯರು ಎಂಬುದಾಗಿ ಭಕ್ತನಾದಂಥ ದಾವೀದನು ಹೇಳುವುದು. ನಿಜವಾದ ಧನ್ಯರು ಯಾರು ಎಂಬುದಾಗಿ ದೇವರ ವಾಕ್ಯ ಭಾಗದಲ್ಲಿ ಧ್ಯಾನಿಸ್ತಾ ಬರ್ತಿದ್ದೀವಿ. ಪ್ರಿಯ, ನಮ್ಮ ಕರ್ತನಾಗಿರೋ ಯೇಸು ಸ್ವಾಮಿ ಪರ್ವತದ ಮೇಲೆ ಮಾಡಿದಂತಹ ಪ್ರಸಂಗದಲ್ಲಿ ಧನ್ಯರು 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 ಎಂಬುದಾಗಿ ಆತನು ಅನೇಕ ವಿಷಯಗಳನ್ನು ಕುರಿತು ಮಾತನಾಡಿದ್ದನ್ನು ನಾವು ನೋಡ್ತಿದ್ದೇವೆ. ಸತ್ಯವೇದದಲ್ಲಿ ನಾವು ಅನೇಕ ಧನ್ಯತೆ ಭಾಗವನ್ನು ಧ್ಯಾನಿಸ್ತಾ ಬರ್ತಾ ಇದ್ದೀವಿ ದೇವರ ಕೃಪೆಯಿಂದ. ಪ್ರಿಯರೇ, ಸ್ವಾಮಿ ನಮ್ಮನ್ನು ನಿಜವಾಗ್ಲೂ ಧನ್ಯರಾಗಿ ಮಾಡುವುದಕ್ಕಾಗಿ ಧನ್ಯರಾಗಿ ಆಗಬೇಕೆಂಬುದಾಗಿ ನಮ್ಮನ್ನ ಕರೆದಿದ್ದಾನೆ. ಅದಕ್ಕೆ ವಾಕ್ಯದ ಮೂಲಕವಾಗಿ ನಮ್ಮ ಜೊತೆ ಮಾತನಾಡ್ತಾ ಬರ್ತಿದ್ದ. ಪ್ರಿಯರೇ, ದೇವರ ವಾಕ್ಯ ಹೇಳ್ತಿದೆ, ಯೆಹೋವನ ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆದುಕೊಳ್ಳುವವರು ಧನ್ಯರಂತೆ. ದೇವರ ವಾಕ್ಯವನ್ನ ಕೇಳಿ ದೇವರ ವಾಕ್ಯನ ಓದಿ ಅದರಿಂದ ನಮ್ಮ ಸ್ವಭಾವಗಳನ್ನ ಬದಲಾಯಿಸಿಕೊಳ್ಳುವವರು ಮತ್ತು ಅದರಿಂದ ನಮ್ಮ ಮಾರ್ಗವನ್ನ ಬದಲಾಯಿಸಿಕೊಂಡು ದೇವರಿಗೆ ಇಷ್ಟ ಇಲ್ಲದಂಥ ಮಾರ್ಗವನ್ನು ಬಿಟ್ಟು ದೇವರ ಚಿತ್ತಾನುಸಾರವಾದಂಥ ಕಾರ್ಯಗಳು ನಾವು ಮಾಡ್ತಾ ಆತನ ಸ್ವಭಾವಗಳನ್ನು ನಾವು ಧರಿಸಿಕೊಂಡವರಾಗಿ ಈ ಲೋಕದಲ್ಲಿ ಆತನ ಮಕ್ಕಳಾಗಿ ಆತನಿಗಾಗಿ ಸಾಕ್ಷಿಯಾಗಿ ಇರಬೇಕನ್ನೋದು ದೇವರ ಒಂದು ಆಸೆ. ಅದಕ್ಕಾಗಿ ನಮಗೆ ಧರ್ಮಶಾಸ್ತ್ರವನ್ನ ಕೊಟ್ಟಿದ್ದಾರೆ. ಅಂದ್ರೆ ದೇವರು ತನ್ನ ವಾಕ್ಯವನ್ನ ಕೊಟ್ಟಿದ್ದಾರೆ. ದೇವರ ವಾಕ್ಯವನ್ನ ಓದುವಂತ ನಾವುಗಳು, ಕೇಳುವಂತ ನಾವುಗಳು ಅದನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ವಾಕ್ಯ ಭಾಗದಿಂದ ನಾವು ಬದಲಾವಣೆ ಆಗ್ತಾ ನಮ್ಮ ಪೂರ್ವ ಸ್ವಭಾವಗಳನ್ನ ಬಿಟ್ಟು ನೂತನ ಸ್ವಭಾವವನ್ನು ನಾವು ಧರಿಸಿಕೊಂಡು ವಾಕ್ಯದ ಉಪದೇಶದ ಪ್ರಕಾರ ನಾವು ಬದಲಾವಣೆ ಆಗಬೇಕು ಮತ್ತೆ ಒಳ್ಳೆ ಕಾರ್ಯಗಳನ್ನ ಮಾಡುವವರಾಗಿರ್ಬೇಕಂತ. ಧರ್ಮಶಾಸ್ತ್ರವನ್ನು ಅನುಸರಿಸಿ ಸದಾಚಾರಿಗಳಾಗಿ ನಡೆದುಕೊಳ್ಳಿರಿ ಎಂಬುದಾಗಿ ವಾಕ್ಯ ಹೇಳ್ತದೆ. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಅನುಸರಿಸುವುದಕ್ಕಿಂತ ಮುಂಚಿತವಾಗಿ ನಾವು ಪ್ರೀತಿ ಅಂದರೆ ಏನು ಅಂತ ಗೊತ್ತಿದ್ದೀವಿ. ಕ್ಷಮಾಪಣೆ ಕೊಡದೇ ಇದ್ದವರಾಗಿದ್ದು, ನಾವು ಇತರರನ್ನ ಕ್ಷಮಿಸದೇ ಇರುವಂಥ ಗುಣವುಳ್ಳವರಾಗಿದ್ದು, ನಾವು ಕರುಣೆ ಇಲ್ಲದವರಾಗಿದ್ದು, ನಾವು ಮತ್ತೊಬ್ಬರನ್ನ ನಮ್ಮಂತೆ ಪ್ರೀತಿಸುವಂಥ ಗುಣ ಇಲ್ಲದವರಾಗಿದ್ದು, ಇವತ್ತು ನಾವು ಏನಾಗಿದ್ದೀವಿ, ನಮ್ಮಲ್ಲಿ ಕ್ಷಮಿಸುವಂಥ ಗುಣಗಳು ಇದೆ ಅನ್ನೋದಾದರೆ, ನಾವು ಕರುಣೆಯನ್ನು ತೋರಿಸೋರಾಗಿದ್ದೀವಿ ಅನ್ನೋದಾದರೆ, ನಾವು ಜನಗಳಿಗೆ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡೋರಾಗಿದ್ದೀವಿ ಅಂತಂದರೆ ಇದಕ್ಕೆ ಕಾರಣನೇ ದೇವರ ವಾಕ್ಯ. ಪ್ರಿಯರೇ, ದಾವೀದನು ಹೇಳೋ ಪ್ರಕಾರ ನಾವು ಹುಟ್ಟದಾಗಿದ್ದಲ್ಲೂ ಪಾಪದ ಸ್ವಭಾವದಲ್ಲಿ ಹುಟ್ಟಿದವರಾಗಿರೋದ್ರಿಂದ ನಾವು ಪೂರ್ವದಲ್ಲಿ ದೇವರಿಗೆ ಅವಿದ್ಯರು ಮತ್ತು ದೇವರಿಗೆ ವಿರೋಧವಾಗಿ ಜೀವಿಸುವವರು, ದೇವರಿಗೆ ಶತ್ರುಗಳಾಗಿ ಇದ್ದವರಾಗಿದ್ದು. ಯಾವಾಗ ನಾವು ದೇವರ ವಾಕ್ಯವನ್ನ ಕೇಳಿದ್ವು, ಅಂದರೆ ಸುವಾರ್ತಿನ ಕೇಳಿ ನಾವು ರಕ್ಷಿಸಲ್ಪಟ್ಟು ಯಾವಾಗ ನಾವು ಯೇಸುವನ್ನ ಅಂಗೀಕರಿಸಿಕೊಂಡು ಪ್ರಿಯರೇ, ಆವಾಗಿಂದ ದೇವರ ವಾಕ್ಯವನ್ನ ಓದುತ್ತಾ ಕೇಳುತ್ತಾ ನಮ್ಮ ಸ್ವಭಾವಗಳನ್ನು ನಾವು ಬದಲಾಯಿಸಿಕೊಂಡು ದೇವರ ವಾಕ್ಯ ಹೇಳುವ ಪ್ರಕಾರ ಜೀವಿಸುವುದಕ್ಕೆ ನಾವು ಒಪ್ಪಿಸಿಕೊಟ್ಟವರಾಗಿದ್ದೀವಿ. ಆದ್ರಿಂದ ಸ್ವಾಮಿ ಹೇಳ್ತಾನೆ, ನೀವು ಧನ್ಯರು. ಪ್ರಿಯರೇ, ಆದ್ರಿಂದ ದೇವರ ವಾಕ್ಯದ ಮೂಲಕವಾಗಿ ನಾವು ಕ್ಷಮಿಸುವಂಥ ಗುಣ ಮತ್ತೆ ತಗ್ಗಿಸಿಕೊಳ್ಳುವಂಥ ಗುಣ, ಉಪಕಾರ ಮಾಡುವಂಥದ್ದು ಮತ್ತೆ ಒಳ್ಳೆ ಕಾರ್ಯಗಳನ್ನು ಮಾಡುವಂಥದ್ದು, ಜನರಿಗೆ ಪ್ರೀತಿಯನ್ನು ತೋರಿಸುವುದು, ನಮಗೆ ವಿರೋಧಿಸೋರನ್ನ ನಾವು ಕ್ಷಮಿಸಿ ಪ್ರಾರ್ಥನೆ ಮಾಡುವುದು, ಇವೆಲ್ಲ ಒಳ್ಳೆತನಗಳು ನಾವು ದೇವರ ವಾಕ್ಯದಿಂದ ಕಲ್ತಿದ್ದೀವಿ. ಆದ್ರಿಂದ ದೇವರ ವಾಕ್ಯ ನಮಗೆ ಸಿಗದೆ ಹೋಗಿದ್ರೆ, ದೇವರ ಧರ್ಮಶಾಸ್ತ್ರವು ನಮಗೆ ಸಿಗದೆ ಹೋಗಿದ್ರೆ, ಒಳ್ಳೆಯದು ಅಂದ್ರೆ ಏನು ಅನ್ನೋದನ್ನೇ ನಮಗೆ ಅರ್ಥವಾಗ್ತಿಕ್ಕಿಲ್ಲ ಪ್ರೇರೆ. ಒಳ್ಳೆಯದು ಅನ್ನೋದು ಇದೆ, ಇದು ದೇವರು ಮೆಚ್ಚುತ್ತಾನೆ, ಇದು ಒಳ್ಳೆ ಕಾರ್ಯ, ಇದರಿಂದ ನನ್ನನ್ನು ಆಶೀರ್ವಿಸಲ್ಪಡ್ತೀನಿ, ಈ ಒಳ್ಳೆ ಕಾರ್ಯವನ್ನು ನಾನು ಅನುಸರಿಸೋದ್ರಿಂದ ನಾನು ರಕ್ಷಿಸಲ್ಪಡ್ತೀನಿ ಮತ್ತು ನನ್ನ ಪಾಪಗಳು ಕ್ಷಮಿಸಲ್ಪಡ್ತದೆ ಮತ್ತು ನಾನು ದೇವರಿಗೆ ಪ್ರಿಯಳಾಗಿರ್ತೀವಿ ಎಂಬುದಾಗಿ ನಾವು ಯಾವುದರಿಂದ ತಿಳ್ಕೊಂಡು, ಇದೇ ಧರ್ಮಶಾಸ್ತ್ರದಿಂದ ಅಲ್ವಾ ಪ್ರಿಯರೇ? ದೇವರು ನಮ್ಗೆ ಕೊಟ್ಟಂತ ಆತನ ವಾಕ್ಯದ ಮೂಲಕವಾಗಿ ನಾವು ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಯಿತು.
ದೇವರಿಗೆ ಇಷ್ಟ ಇಲ್ಲದ ಮಾರ್ಗದಲ್ಲಿ ಜೀವಿಸ್ತಿದ್ದಂಥ ನಾವು ಇವತ್ತು ದೇವರಿಗೆ ಇಷ್ಟ ಆಗುವಂತ ಮಾರ್ಗದಲ್ಲಿ ನಾವು ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಆ ಮಾರ್ಗದಲ್ಲಿ ನಡೆಯುವುದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಅಂತ ಅನ್ನೋದು ಯಾವುದರಿಂದ ಪ್ರಿಯರೇ? ಅದು ನಮ್ಮ ಸ್ವಂತ ಜ್ಞಾನದಿಂದ ಅಲ್ಲ, ಸ್ವಂತ ಬಲದಿಂದ ಅಲ್ಲ, ಸ್ವಂತ ಮಾರ್ಗದಿಂದ ಅಲ್ಲ, ಸ್ವಂತದವರು ನಮ್ಗೆ ಯಾರೋ ಹೇಳಿದಂತ ಮಾತುಗಳಿಂದ ನಮ್ಮ ಸ್ವಭಾವಗಳು ಬದಲಾಯಿಸಿಕೊಂಡಿಲ್ಲ. ನಾವಿವತ್ತು ಬದಲಾವಣೆ ಆಗಿದ್ದೀವಿ. ಇವತ್ತು ನಾವು ಒಳ್ಳೆಯ ಮಾರ್ಗವನ್ನ ಅನುಸರಿಸುವುದಕ್ಕೆ ನನ್ನ ವ್ಯಕ್ತಿಗತವಾಗಿ, ನನ್ನ ಕುಟುಂಬದಲ್ಲಿ, ನನ್ನ ಒಂದು ಕೆಲಸ ಕಾರ್ಯದಲ್ಲಿ, ನನ್ನ ಸಮಾಜದಲ್ಲಿ ನಾನೊಂದು ಒಳ್ಳೆ ವ್ಯಕ್ತಿಯಾಗಿ ಬದಲಾಗ್ತಿದ್ದೀನಿ ಅಂತಂದ್ರೆ ಅದಕ್ಕೆ ಕಾರಣನೇ ದೇವರ ವಾಕ್ಯ. ಬೇರೆ ದೇವರ ವಾಕ್ಯವನ್ನ ಅನುಸರಿಸಿ ನಾವು ಸದಾಚಾರವುಳ್ಳವರಾಗಿ ನಡೆದುಕೊಳ್ಳಬೇಕಂತ. ಬೇರೆ ಇನ್ನು ಯಾರೆಲ್ಲ ದೇವರ ವಾಕ್ಯವನ್ನು ಕೇಳಿ ಇನ್ನೂ ನಿಮ್ಮ ಸ್ವಭಾವಗಳನ್ನ ಬದಲಾಯಿಸಿಕೊಳ್ಳದೆ ಇದ್ದೀರೋ ಅವ್ರಿಗೂ ಸ್ವಾಮಿ ಒಂದು ಅವಕಾಶವನ್ನ ಕೊಡ್ತಿದ್ದಾನೆ. ಪ್ರಿಯರೇ, ನಾವು ದೇವರ ವಾಕ್ಯವನ್ನ ಕೇಳ್ತಿರುವಂಥವ್ರು, ಓದ್ತಿರುವವರು, ನಾವು ಕೂಡ ದೇವರ ವಾಕ್ಯನ ಅನುಸರಿಸಿ ಆ ವಾಕ್ಯದ ಮೂಲಕ ನಮ್ಮ ಸ್ವಭಾವಗಳನ್ನ ಬದಲಾಯಿಸಿಕೊಳ್ಬೇಕು, ನಮ್ಮ ಮಾರ್ಗಗಳನ್ನ ಬದಲಾಯಿಸಿಕೊಳ್ಬೇಕು. ದೇವರಿಗೆ ಇಷ್ಟ ಆಗುವಂತ ಕಾರ್ಯಗಳು ನಾವು ಮಾಡ್ತಾ ಈ ಲೋಕದಲ್ಲಿ ದೇವರ ಮಕ್ಕಳಾಗಿ ಜೀವಿಸೋದಾದ್ರೆ ನಾವು ನಿಜವಾದ ಧನ್ಯರಾಗಿರ್ತೀವಿ. ಅದನ್ನೇ ಸ್ವಾಮಿ ಹೇಳ್ತಿದ್ದಾರೆ, ಧರ್ಮಶಾಸ್ತ್ರನ ಅನುಸರಿಸಿ ಸದಾಚಾರಿ ಉಳ್ಳವರಾಗಿ ನಡೆದುಕೊಳ್ಳ್ರಿ. ದೇವರ ವಾಕ್ಯವನ್ನ ನಾವು ಅನುಸರಿಸಬೇಕು, ದೇವರ ವಾಕ್ಯವನ್ನ ನಾವು ಹಿಂಬಾಲಿಸಬೇಕು. ದೇವರಿಂದ ನಮಗೆ ದೊರೆತಂತ ಆತನ ಮಾತಿನ ಪ್ರಕಾರ ನಾವು ಜೀವಿಸುವವರಾಗಿರ್ಬೇಕು. ಅದನ್ನೇ ಸ್ವಾಮಿ ಇಲ್ಲಿ ನಮ್ಮಿಂದ ಎದುರು ಅವ್ರನ್ನೇ ನಿಜವಾದ ಧನ್ಯರು ಎಂಬುದಾಗಿ ಸ್ವಾಮಿ ಕರೀತಿದ್ದಾರೆ. ದೇವರ ವಾಕ್ಯನ ಕೇಳಿ ಇಷ್ಟ ಬಂದಂಗೆ ತಿರುಗುವವರು, ಇಷ್ಟ ಬಂದಂಗೆ ಜೀವಿಸುವವರು ಧನ್ಯರಂತ ಹೇಳ್ತೀನಿ. ಯಾರು ದೇವರ ವಾಕ್ಯವನ್ನ ಕೇಳಿ ಅದರ ಪ್ರಕಾರ ತಮ್ಮನ್ನ ತಾವು ಬದಲಾಯಿಸಿಕೊಂಡು ತಮ್ಮ ಹಳೆ ಸ್ವಭಾವಗಳು, ಹಳೆ ಕೆಟ್ಟ ಮಾರ್ಗಗಳು, ಅನೇಕ ಕೆಟ್ಟತನದ ಕೃತ್ಯಗಳನ್ನು ಬಿಟ್ಟು ಬದಲಾವಣೆಯಾಗಿ ನೀತಿ ಕಾರ್ಯಗಳು, ಪರಿಶುದ್ಧವಾದ ಜೀವಿತ, ದೇವರ ಭಯದ ಜೀವಿತ, ದೇವರ ಭಕ್ತಿಯ ಜೀವಿತವನ್ನು ಜೀವಿಸ್ತಾ ದೇವರ ದೃಷ್ಟಿಯಲ್ಲಿ ಮೆಚ್ಚುಗೆಯಾಗಿ ಜೀವಿಸುವವರೇ ದೇವರ ವಾಕ್ಯವನ್ನು ಅನುಸರಿಸಿ ತಮ್ಮನ್ನ ತಾವು ಬದಲಾಯಿಸಿಕೊಳ್ತಿದ್ದಾರೆ ಎಂಬುದಾಗಿ ಕಂಡು ಬರ್ತದೆ. ನಾವು ದೇವರ ವಾಕ್ಯವನ್ನ ಕೇಳಿ ಅನುಸರಿಸದೆ, ಅದನ್ನ ಹಿಂಬಾಲಿಸದೆ, ಅದನ್ನ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳದೆ ಹಾಗೆ ನಾವು ಇರೋದಾದ್ರೆ ನಿಜವಾದ ಧನ್ಯರಾಗಿರುತ್ತೆ. ಹಾಗಾದ್ರೆ ನಿಜವಾದ ಧನ್ಯರು ಯಾರು? ದೇವರ ವಾಕ್ಯ ಹೇಳ್ತಿದ್ದ ಪ್ರೇರೆ, ಆತನ ವಾಕ್ಯವನ್ನ ಹಿಂಬಾಲಿಸುವವರು, ಆತನ ವಾಕ್ಯದ ಪ್ರಕಾರ ಆತನ ಆಜ್ಞೆಗೆ ವಿಧೇಯರಾಗಿ ಜೀವಿಸುವವರೇ ನಿಜವಾದ ಧನ್ಯರಂತ. ಹಾಗಾದ್ರೆ ನೀವು ಆಗಿದ್ದೀರಾ ಪ್ರೇರೆ? ನೀವು ದೇವರ ವಾಕ್ಯನ ಅನುಸರಿಸಿ ನಡೆದುಕೊಳ್ತಿದ್ದೀರಾ? ದೇವರ ವಾಕ್ಯದ ಮೂಲಕವಾಗಿ ನಿಮ್ಮ ಸ್ವಭಾವಗಳು ಬದಲಾಯಿಸಿಕೊಳ್ತಿದ್ದೀರಾ? ನಿಮ್ಮ ಪೂರ್ವ ಸ್ವಭಾವಗಳೆಲ್ಲ ಹೋಗಿ ನಿಮ್ಮಲ್ಲಿ ದೇವರ ವಾಕ್ಯದ ಮೂಲಕ ನೂತನ ಸ್ವಭಾವ ನಿಮ್ಮ ಒಳಗಡೆ ಬರ್ತಿದೆಯಾ? ನೋಡಿ, ನಮ್ಮನ್ನ ನಾವು ಪರೀಕ್ಷಿಸಿಕೊಳ್ಳೋಣ. ನಿಮ್ಮನ್ನ ನೀವು ಪರೀಕ್ಷಿಸಿಕೊಳ್ಳಿ ಪ್ರಿಯರೇ. ಒಂದು ವೇಳೆ ದೇವರ ವಾಕ್ಯಗಳು ಕೇಳ್ತಾ ಇದ್ದೀನಿ, ನನ್ನಲ್ಲಿ ನೂತನ ಸ್ವಭಾವ ಇಲ್ಲ, ದೇವರ ವಾಕ್ಯವನ್ನ ಕೇಳ್ತಾ ಇದ್ದೀನಿ ಅಥವಾ ಓದ್ತಾ ಇದ್ದೀನಿ, ಆದರೆ ದೇವರ ವಾಕ್ಯದ ಪ್ರಕಾರ ನನ್ನಲ್ಲಿ ಒಳ್ಳೆ ಸ್ವಭಾವಗಳು ಏನು ಕೂಡ ನಾನು ಅದನ್ನ ವಾಕ್ಯದ ಪ್ರಕಾರ ಅಳವಡಿಸಿಕೊಳ್ತಿಲ್ಲ ಅನ್ನೋದಾದ್ರೆ ಈಗಲೇ ನಿಮ್ಮ ಜೀವಿತವನ್ನ ಕರ್ತನಿಗೆ ಒಪ್ಪಿಸಿಕೊಡಿ ಪ್ರಿಯರೇ. ದೇವರ ವಾಕ್ಯಕ್ಕೆ ವಿಧೇಯರಾಗಿ, ದೇವರ ವಾಕ್ಯ ಹೇಳುವ ಪ್ರಕಾರ ನಿಮ್ಮನ್ನ ನೀವು ವಾಕ್ಯಕ್ಕೆ ಒಪ್ಪಿಸಿಕೊಟ್ಟು ನಿಮ್ಮ ಜೀವಿತದಲ್ಲಿ ಬದಲಾವಣೆಗಳು ತರೋದಾದ್ರೆ ನಿಜವಾಗ್ಲೂ ಧನ್ಯರಾಗಿರ್ತೀರಿ. ಅದಕ್ಕಾಗಿ ಪ್ರಾರ್ಥಿಸೋಣ ಪ್ರಿಯರೇ. ದೇವರು ಖಂಡಿತ ನಿಮ್ಮ ಜೀವಿತದಲ್ಲಿ ಹೊಸ ಕಾರ್ಯಗಳನ್ನು ಮಾಡುವುದಕ್ಕೆ, ಬದಲಾವಣೆಗಳು ತರೋದಕ್ಕೆ ದೇವರು ಸಹಾಯ ಮಾಡ್ತಾರೆ. ಬನ್ನಿ ಪ್ರಾರ್ಥಿಸೋಣ. ಪ್ರೀತಿ ಕನಿಕರವುಳ್ಳ ತಂದೆಯ ದೇವರೇ, ನಿನ್ನ ವಾಕ್ಯವನ್ನು ನಮಗಾಗಿ ಕೊಟ್ಟಿದ್ದಿ ಸ್ತೋತ್ರ. ನಿನ್ನ ವಾಕ್ಯವೇ ನಮ್ಮ ಕಾಲಿಗೆ ದೀಪ, ಬಾಳಿಗೆ ಬೆಳಕಾಗಿದೆ. ನಿನ್ನ ವಾಕ್ಯವನ್ನು ಅನುಸರಿಸುವವರು ಧನ್ಯರು ಎಂಬುದಾಗಿ ನಿನ್ನ ವಾಕ್ಯವನ್ನು ಅನುಸರಿಸಿ ನಾವು ಒಳ್ಳೆ ವ್ಯಕ್ತಿಗಳಾಗಿ ನಿನಗಾಗಿ ಲೋಕದಲ್ಲಿ ಜೀವಿಸುವಂತೆ ಸಹಾಯ ಮಾಡು, ಬಲಪಡಿಸು. ಯಾರೆಲ್ಲ ಪ್ರಾರ್ಥಿಸ್ತಿದ್ದಾರೋ ಅವರು ನೀನು ಬಲಪಡಿಸು ಸ್ವಾಮಿ. ನಿನ್ನ ವಾಕ್ಯವನ್ನು ಅನುಸರಿಸಿ ಅವ್ರ ಜೀವಿತದಲ್ಲೂ ಕೂಡ ಬದಲಾವಣೆಗಳು ಕರ್ತನೆ ತಂದುಕೊಳ್ಳುವುದಕ್ಕೆ ಸಹಾಯ ಮಾಡು. ನಿನ್ನ ವಾಕ್ಯಕ್ಕೆ ವಿಧೇಯರಾಗಿ ನಡ್ಕೊಳ್ಳುವಂತ ಕೃಪೆಯನ್ನು ಅವ್ರಿಗೆ ಅನುಗ್ರಹಿಸು. ಯೇಸುವಿನ ನಾಮದಲ್ಲಿ ಬೇಡ್ತೀನಿ ತಂದೆಯ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.